ಬಳ್ಳಾರಿಯಲ್ಲಿ ಪ್ರತಿಯೊಂದು ಮನೆಗೆ ತಾವು ಹೋದರೆ ಮಾಧ್ಯಮ ಸ್ನೇಹಿತರು ಕತೆಗಳಾಗಿ ಏನು ಬಳ್ಳಾರಿಯಲ್ಲಿ ಹೇಗೆ ಶ್ರೀರಾಮುಲು ಅವ್ರನ್ನ ಬೆಳೆಸಿದ್ದು ಜನಾರ್ದನ್ ರೆಡ್ಡಿ ಅನ್ನುವಂಥ ವಿಚಾರಗಳಾಗಿರ್ಬೋದು, ಬಳ್ಳಾರಿ ಜಿಲ್ಲೆ ಸುತ್ತಮುತ್ತಲಿನ ಜಿಲ್ಲೆಗಳಾಗಿರ್ಬೋದು, ಇಡೀ ಕರ್ನಾಟಕದ ಜನತೆಗೆ ಒಂದು ಮಾತಲ್ಲಿ ಹೇಳಬೇಕು ಅಂತಂದ್ರೆ ಯಾವ ರೀತಿ ಏನು ಜನಾರ್ದನ್ ರೆಡ್ಡಿ ಅನ್ನೋ ವಿಷಯ ಗೊತ್ತು. ನನಗೆ ಬಹಳ ನೋವಿನ ಸಂಗತಿ ಅಂತಂದ್ರೆ ಆ ರೀತಿ ಹೇಳಿಕೆ ಕೊಡುವುದಕ್ಕೆ ಕಾರಣಗಳು ಬಹಳಷ್ಟಿದೆ. ಅದರಲ್ಲಿ ಎರಡು ವಿಚಾರಗಳನ್ನ ಮಾತ್ರ ನಾನು ನಿಮ್ಮ ಮುಂದೆ ಹೇಳುವುದಕ್ಕೆ ನಾನು ಬಯಸ್ತೀನಿ. ಮೊದಲು ಶ್ರೀರಾಮುಲು ಚಿಕ್ಕ ಹುಡುಗರಿದ್ದಾಗಲಿಂದ ಎಲ್ಲೋ ಹಾದಿ ಬೀದಿಯಲ್ಲಿ ಹೋಗ್ತಾ ನೋಡೋದು, ಆಡ್ಕೊಳ್ಳೋದು ಅದು ಬೇರೆ. ಆದ್ರೆ ಸ್ವತಃ ಶ್ರೀರಾಮುಲು ಅವರ ಸೋದರ ಮಾವನ್ನ ರೈಲ್ವೆ ಬಾಬು ಅಂತೇಳಿ ಬಳ್ಳಾರಿಯಲ್ಲಿ ಅವರನ್ನ ಕೊಲೆ ಮಾಡ್ತಾರೆ. ಬಹಳ ಭೀಕರವಾದಂತ ಕೊಲೆ, ಇಡೀ ಬಾಡಿನೇ ಸಿಗ್ಲಿಲ್ಲ, ಅಷ್ಟು ಪೀಸ್ಗಳು ಮಾಡಿದ್ರು ಆಪೋಸಿಷನ್ ಅವರು. ಇದು 91 ಆ ಪ್ರಾಂತದಲ್ಲಿ ನಡೆದಿರುವಂತಹ ಒಂದು ವಿಷಯ. ಆ ಕೊಲೆ ನಡೆದಿರುವಂತ ಸಮಯದಲ್ಲಿ ನನ್ನ ಶೆಲ್ಟರ್ಗೆ ಪೂರ್ತಿ ಬಂದಿದ್ದು ಶ್ರೀರಾಮುಲು. ಅಂದ್ರೆ ಸುಮಾರು ಅವರು ಹೀಗೆ ನಿಂತ್ಕೊಂಡಿದ್ರೆ 2 ಶೂಗಳಲ್ಲಿ 2 ಚಾಕುಗಳನ್ನು ಇಟ್ಕೊಂಡು, 2 ಮೊಣಗೈಯಲ್ಲಿ 2 ಚಾಕುಗಳು ಇಟ್ಕೊಂಡು, ಬೆನ್ನಿಗೆ ಕೊಡ್ಲಿ ಹಾಕೊಂಡ್ಬಿಟ್ಟು ಒಂದು 10-20 ಮಂದಿ ರೌಡಿ ಗುಂಪುಗಳ ಜೊತೆ ಇದ್ದು, ಯಾಕಂದ್ರೆ ತಾನು ಕಾಪಾಡ್ಕೋಬೇಕು. ಅವತ್ತಿನ ಪರಿಸ್ಥಿತಿ ಹೇಗಿತ್ತು ಅಂದ್ರೆ ಅವ್ರ ಸೋದರ ಮಾವನ್ನ ಕೊಲೆ ಮಾಡಿದ ತಕ್ಷಣ 2ನೇ ಟಾರ್ಗೆಟೇ ಶ್ರೀರಾಮುಲು ಆಗಿದ್ದ. ಆ ಸಮಯದಲ್ಲಿ ನನಗೆ ಬಹಳ ಮಂದಿ ಸ್ನೇಹಿತರು, ಅಂದ್ರೆ ನನಗೂ ಶ್ರೀರಾಮುಲ್ಗೂ ಕಾಮನ್ ಫ್ರೆಂಡ್ಸ್ ಏನಿದ್ದಾರೆ, ಹೇಗಾದ್ರೂ ಮಾಡಿ ಶ್ರೀರಾಮುಲ್ನ ಕಾಪಾಡ್ಕೋಬೇಕು, ಇಲ್ಲ ಅಂತಂದ್ರೆ ಅವರು ಮುಗಿಸ್ಬಿಡ್ತಾರೆ ಅಂತಂದಾಗ ನಾನು ವ್ಯಾಪಾರ ವ್ಯವಹಾರಗಳಲ್ಲಿ ಇದ್ರೂ ಕೂಡ ಅವತ್ತು ರಾಜಕೀಯವಾಗಿ ತುಂಬಾ ಪ್ರಬಲವಾಗಿ ಬಹಳ ಬಲಿಷ್ಠರಾಗಿರುವಂತಹ ಒಂದು ಕುಟುಂಬಗಳು, 40 ವರ್ಷ ಬಳ್ಳಾರಿನ ಆಳಿರುವಂತಹ ಕುಟುಂಬಗಳ ವಿರುದ್ಧ ಶ್ರೀರಾಮುಲು ಅವ್ರನ್ನ ಜೊತೆಯಲ್ಲಿ ಇಟ್ಕೊಂಡು ನಮ್ಮ ಮನೆಗೆಲ್ಲ ಕೂಡ ವಿರೋಧಿ ಗುಂಪುಗಳೆಲ್ಲ ಕೂಡ ಬಂದು ನೋಡಮ್ಮ ಒಂದ್ ಮಾತನ್ನ ಹೇಳ್ತಾ ಇದ್ದೀವಿ, ನಿಮ್ ಮಗ ಯಾರು ಸಹವಾಸ ಮಾಡ್ತಾ ಇದ್ದಾನೆ, ಅವ್ರ ಮಾವನ್ನ ಮುಗಿಸಿದೀವಿ, ಅವನ್ನ ಕೂಡ ಮುಗಿಸ್ತೇವಿ, ನಿಮ್ಮ ಹುಡುಗರು ಯಾಕೆ ಅವನ್ನ ಜೊತೆಯಲ್ಲಿ ಇಟ್ಕೊಂಡು ಓಡಾಡ್ತಾ ಇದ್ರೆ ಅಂದ್ರೂ ಕೂಡ ನಮ್ಮ ತಾಯಿ ಭಯದಲ್ಲಿ, ಅಂದ್ರೆ ಅವಾಗ ನಾವು ಕೂಡ ಅಷ್ಟು ದೊಡ್ಡ ಶ್ರೀಮಂತಿಕೆ ಅನ್ನೋದೇನು ಅಲ್ಲ, ಧೈರ್ಯ ಸ್ನೇಹ ಅಷ್ಟೇ. ಅವ್ರಿಗೆ ಏನೋ ಸಮಾಧಾನ ಮಾಡಿ ನಮ್ಮ ತಾಯಿ ಕಳಿಸ್ತಾ ಇದ್ರು. ಆಮೇಲೆ ನನ್ನ ಜೊತೆ ಮಾತಾಡೋ ಟೈಮ್ನಲ್ಲಿ ಅಲ್ಲಪ್ಪ ಅವ್ರಿಗೆಲ್ಲ ಬಂದು ಹೇಳಿದ್ರು ಏನ್ ಮಾಡೋಣ ಅಂತಂದ್ರೆ, ಅಮ್ಮ ನೀನ್ ಹೇಳು ಹೇಗ್ ಮಾಡೋಣ ಅಂದ್ರೆ ನಿಮ್ ಪ್ರಕಾರ ನಾವು ಹೋಗ್ತೀವಿ ಅಂದ್ರೆ, ಬೇಡ ಬಿಡು, ಅಷ್ಟು ಒಳ್ಳೆ ಹುಡುಗ, ಅವನ್ ಪ್ರಾಣ ಹೋಗುತ್ತೆ ಅಂತಂದ್ರೆ ಇವತ್ತು ಇರ್ತೀವಿ ನಾಳೆ ಹೋಗ್ತೀವಿ, ನಾವೇನ್ 100 ವರ್ಷ 1000 ವರ್ಷ ಬದುಕಲ್ಲ, ಅವನ್ ನಂಬ್ಕೊಂಡು ಬಂದಿದ್ದಾನೆ, ಅವನ್ನ ಕಾಪಾಡ್ಕೊಂಡು ಹೋಗೋದು ನಿಮ್ ಜವಾಬ್ದಾರಿ, ಏನೇ ಆಗ್ಲಿ ಫೇಸ್ ಮಾಡೋಣ ಬಿಡು ಅಂತ ಹೇಳಿ ಅಷ್ಟು ಧೈರ್ಯ ನಮ್ಮ ತಾಯಿಗೆ. ಆ ರೀತಿ ಅವ್ರನ್ನೇ ಅವ್ರು ಸಮಾಧಾನ ಮಾಡ್ಕೊಂಡು ನಮ್ಗೆ ಸಮಾಧಾನ ಹೇಳ್ತಾ ಇರುವಂತ ಸಂದರ್ಭಗಳು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.